ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದಂತಹ ವಿಷಯದ ಜೊತೆಗೆ ಬಂದಿದ್ದೇನೆ. ಸೊ ನಿಮಗೆಲ್ಲ ಗೊತ್ತಿರಬಹುದು, ನಮ್ಮ ಕರ್ನಾಟಕ ಸರ್ಕಾರ ಪಬ್ಲಿಷ್ ಮಾಡಿರುವಂಥ 2025 ಹಾಗೂ 2026ರ ಒಂದು ಪಠ್ಯ ಪುಸ್ತಕಗಳನ್ನು ನಾವು ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಭಾಗ 1ರಲ್ಲಿ ಬರುವಂತಹ ವಿಷಯಾಂಶಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ನಿಮಗಿದು ಎಕ್ಸಾಮ್ಸ್ ಅಂತ ಬಂದಾಗ ಬಹಳ ಬಹಳ ಮುಖ್ಯ ಆಗತ್ತೆ. ಈಗ ನೀವು ಕೆ ಓದಬೇಕು ಅಂದ್ರೆ ಸಮಾಜ ವಿಜ್ಞಾನ ಕಂಪ್ಲೀಟ್ ನಾಲೆಡ್ಜ್ ಬೇಕಾಗತ್ತೆ. ಸ್ಪೆಷಲಿ ನೀವು ಸಮಾಜ ವಿಜ್ಞಾನದ ಶಿಕ್ಷಕರಾಗಬೇಕು, GPSTR, HSTR, PSTR ಎಕ್ಸಾಮ್ಸ್ಗಳನ್ನ ಬರಿತಾ ಇದ್ದೀರಾ ಅಂತಂದ್ರೆ SDA, FDA, KS, IS ಎಕ್ಸಾಮ್ಸ್ಗೂ ಕೂಡ ನಿಮಗೆ ಈ ವಿಷಯ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ನಾನು ಇದನ್ನ ಕಂಪ್ಲೀಟ್ ಒಂದು ಸಿರೀಸ್ ಮಾಡಿ ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಜೊತೆಗೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಒಂದೊಂದು ಅಧ್ಯಾಯದ ಮೇಲೂ ಕೂಡ ಕ್ವಶನ್ ಅಂಡ್ ಆನ್ಸರ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದು ಈ ವರ್ಷದ ಪಠ್ಯ ಪುಸ್ತಕವನ್ನ ನಾವು ನೋಡ್ತಾ ಇರುವಂತದ್ದು. ನೋಡಿ, ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಭಾಗ 1. ಸೊ ಇಲ್ಲಿ ಕೂಡ ಇತಿಹಾಸ ಇದೆ, ಭೂಗೋಳಶಾಸ್ತ್ರ ಇದೆ, ಹಾಗೆ ಅರ್ಥಶಾಸ್ತ್ರ ಇದೆ, ಜಾಗ್ರಫಿ ಇದೆ, ಎಲ್ಲವನ್ನ ಒಳಗೊಂಡಂತಹ ಒಂದು ಪುಸ್ತಕ ಆಗಿರುತ್ತೆ. ಸೊ ಇದು ಕೆ ಅಂತ ಬಂದಾಗ ನೀವು ಇದನ್ನ ಕಂಪಲ್ಸರಿ ಓದ್ಲೇಬೇಕು. ನೀವು ಸೈನ್ಸ್ ಆಗಿರ್ಲಿ, ಮ್ಯಾಥಮೆಟಿಕ್ಸ್ ಆಗಿರ್ಲಿ, ಯಾವುದೇ ನೀವು ಓದ್ಕೊಂಡಿದ್ದೀರಾ ಅಂತಂದ್ರೂ ಕಂಪಲ್ಸರಿ ಜಿಕೆಗೆ ಇದು ಹೆಲ್ಪ್ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಭಾರತ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆಯ ಕರ್ನಾಟಕ, ವೇದಕಾಲದ ಸಂಸ್ಕೃತಿ, ಹೊಸ ಧರ್ಮಗಳ ಉದಯ, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ಇಷ್ಟು ಕೂಡ ಪಾರ್ಟ್ 1ನಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಓದ್ತೀರಾ. ಪೌರನೀತಿ ಅಂತ ಬಂದಾಗ ಪೌರ ಮತ್ತೆ ಪೌರತ್ವ, ನಮ್ಮ ಸಂವಿಧಾನ, ಪ್ರಭುತ್ವದ ಪ್ರಕಾರಗಳ ಬಗ್ಗೆ ಪೌರನೀತಿಯಲ್ಲಿ ಓದ್ತೀರಾ. ಭೂಗೋಳ ವಿಜ್ಞಾನ ಅಂತ ಬಂದಾಗ ಗ್ಲೋಬ್ ಮತ್ತು ನಕಾಶೆಗಳು, ಭೂಮಿಯ ಸ್ವರೂಪ, 2 ಅಧ್ಯಾಯಗಳನ್ನ ನೀವು ಭೂಗೋಳ ವಿಜ್ಞಾನದಲ್ಲಿ ಓದ್ತೀರಾ. ಒಟ್ಟಾರೆಯಾಗಿ 11 ಲೆಸನ್ಸ್ಗಳನ್ನ 6ನೇ ತರಗತಿಯ ಭಾಗ 1ರಲ್ಲಿ ನೀವು ಕವರ್ ಮಾಡ್ಬೇಕಾಗತ್ತೆ. ನಾನೀಗ ಸ್ಟಾರ್ಟಿಂಗ್ ಇಂದ ನಿಮಗೆ ಹೇಳ್ತಾ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಇದು. TET ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಇತಿಹಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇತಿಹಾಸ ಹೇಗೆ ಸೃಷ್ಟಿಯಾಯಿತು, ಇತಿಹಾಸದ ಸಾಮರ್ಥ್ಯಗಳೇನು, ಇತಿಹಾಸದ ವ್ಯಾಪ್ತಿ ಏನು, ಇದೆಲ್ಲದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಇತಿಹಾಸದ ಉಪಯೋಗಗಳೇನಿದೆ, ಇತಿಹಾಸವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ಳಾದಂತಹ ವಿವಿಧ ಆಧಾರಗಳನ್ನ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು, ಇತಿಹಾಸ ಕಾಲಕ್ಕೂ ಪ್ರಾಗೈತಿಹಾಸಿಕ ಕಾಲಕ್ಕೆ ಇರ್ತಕ್ಕಂಥ ವ್ಯತ್ಯಾಸ. ಈಗ ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಗದೇ ಇರುವಂತಹ ಒಂದು ಎರವನ್ನ ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರೆದ್ವಿ. ಅದಾದ ಮೇಲೆ ಶಿಲಾಯುಗ ಕಾಲ ಬರುತ್ತೆ. ಹಳೆ, ಮಧ್ಯ ಹಾಗೂ ನವಶಿಲಾಯುಗಗಳನ್ನ ನೋಡ್ತೇವೆ. ಅದಲ್ದಂಗೆ ಲೋಹಗಳ ಕಾಲವನ್ನ ನೋಡ್ತೀವಿ. ಇದೆಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೇಕು, ಇತಿಹಾಸ ಅಂದ್ರೆ ಏನು. ಇತಿಹಾಸ ಅಂದ್ರೆ ಏನು? ನಾವು ಹೇಳ್ತೀವಿ, ಹಿಂದೆ ನಡೆದು ಹೋದಂತಹ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವಂಥದ್ದನ್ನೇ ಇತಿಹಾಸ ಅಂತ ಹೇಳಿ ಕರಿತೀವಿ. ಅಂದ್ರೆ ಮೊದಲು ಆದಿಮಾನವ ಇದ್ದ, ಅದಾದ್ಮೇಲೆ ಹೇಗೆ ಅವನು ಬೆಳೆದ್ ಬಂದ, ಹಂತ ಹಂತವಾಗಿ ಅವನು ಬಂದಂತ ದಾರಿಯನ್ನ ನೋಡ್ತೇವೆ. ಹೌದಾ? ಅವನು ಹುಟ್ಟಿದ ತಕ್ಷಣ ನಡೆಯೋದಕ್ಕಾಗ್ಲಿ ಅಥವಾ ಅವನೊಂದು ಪರಿಸರ ಆಗ್ಲಿ, ಸಾಮಾಜಿಕ ವ್ಯವಸ್ಥೆ ಆಗ್ಲಿ ಏನೂ ಇರ್ಲಿಲ್ಲ. ಸೊ ಅವನ ಸಫಲತೆಗಳನ್ನ ಕಂಡ, ವಿಫಲತೆಗಳನ್ನ ಕಂಡ, ಇದೆಲ್ಲದನ್ನ ನಾವೇನಂತ ಹೇಳ್ತೀವಿ? ಇತಿಹಾಸ ಅಂತ ಹೇಳ್ತೀವಿ. ಯಾವ ಘಟನೆ ಯಾವಾಗ ನಡೀತು, ಎಲ್ಲಿ ನಡೀತು, ಯಾರಿಂದ ನಡೀತು, ಇದು ಇತಿಹಾಸ ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ನಾವು ಈ ಒಂದು ಸಂಪೂರ್ಣ ಸಮಾಜವನ್ನ ಕಟ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಕೆಲವೊಂದು ಇತಿಹಾಸದಲ್ಲಿ ನಾವು ನೋಡೋದಾದ್ರೆ ಸ್ಪಷ್ಟತೆನೇ ಇಲ್ಲ, ಕಥೆಯಾಗಿ ಉಳ್ಕೊಂಡಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಓಕೆ, ನೋಡಿ, ಕತೆ ಮತ್ತು ಇತಿಹಾಸಕ್ಕೆ ಏನ್ ವ್ಯತ್ಯಾಸ ಇದೆ ಅಂದ್ರೆ, ಕತೆ ಅಂದ್ರೆ ನಾವು ಹೇಳ್ತೀವಿ, ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡ್ದ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಕತೆ ಅಂತ ಹೇಳ್ತೀವಿ. ಇತಿಹಾಸ ಅಂದಾಗ ಒಂದಷ್ಟು ಇಸವಿಗಳನ್ನ ಸೇರಿಸ್ತೀವಿ.
ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತ ಅಶೋಕನೆಂಬ ರಾಜನು ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನ ಮಾಡ್ದ. ಇದು ಇತಿಹಾಸ. ಅದರ ಕಾಲ, ಅದರ ಸ್ಥಳ, ವ್ಯಕ್ತಿ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಕತೆ ಹಾಗಲ್ಲ, ಯಾವ ರಾಜನೋ ಏನೋ ಗೊತ್ತಿಲ್ಲ ಅಲ್ವಾ. ಇತಿಹಾಸ ಯಾಕೆ ಬೇಕಪ್ಪ? ಇತಿಹಾಸ ನಮಗೆ ನೆನಪಿನ ಶಕ್ತಿಯನ್ನ ತಂದು ಕೊಡುತ್ತೆ, ಹಾಗೆ ಜ್ಞಾಪಕ ಶಕ್ತಿಯನ್ನ ತಂದುಕೊಡುತ್ತೆ, ಸ್ಮರಣಾ ಶಕ್ತಿಯನ್ನ ತಂದು ಕೊಡುತ್ತೆ ಅಲ್ವಾ. ನಮ್ಮ ಮನುಷ್ಯನ ಪ್ರಗತಿಪರ ಬೆಳವಣಿಗೆ ಹೇಗಾಯ್ತು ಅನ್ನೋದನ್ನ ನಾವು ಕಲಿಬಹುದು. ಸೊ ಅದಕ್ಕೋಸ್ಕರ ನಮ್ಗೆ ಇತಿಹಾಸದ ಅವಶ್ಯಕತೆ ತುಂಬಾ ಇದೆ. ಸೊ ಇಲ್ಲೇನ್ ನಿಮಗೆ ಪಿಕ್ಚರ್ ಕಾಣಿಸ್ತಾ ಇದೆ, ಇತಿಹಾಸದ ಪಿತಾಮಹ ಅಂತ ಹೇಳಿ ನಾವು ಹೆರೋಡೋಟಸ್ ಅನ್ನ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನ ಸಾಕಷ್ಟು ಬಾರಿ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಕೇಳಿದ್ದಾರೆ ಅಲ್ವಾ. ಸೊ ನೋಡಿ, ಇತಿಹಾಸ ಅನ್ನೋದೇನಪ್ಪಾ ಅಂದ್ರೆ ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ. ನಾವು ಯೋಚನೆ ಮಾಡ್ತೀವಿ, ಯಾವ ಇಸುವಿಯಲ್ಲಿ ಯಾವ ಯುದ್ಧ ಆಯ್ತು, ಏನಾಯ್ತು ಅನ್ನೋದನ್ನ ನೋಡ್ತೀವಿ. ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಅಷ್ಟೇ ಏಕೆ, ಈ ಜಗತ್ತಿಗೆ ಇತಿಹಾಸ ಅನ್ನೋದು ಸ್ಮರಣ ಶಕ್ತಿಯಾಗಿ ಉಳ್ಕೊಂಡಿದೆ. ನಾವು ಇತಿಹಾಸದಲ್ಲಿ ಓದ್ತೀವಿ, 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ ಓದ್ತೀವಿ, ಶೀತಲ ಸಮರಗಳನ್ನ ಓದ್ತೀವಿ. ಅದು ಇಡೀ ಜಗತ್ತೇ ತಿಳ್ಕೊಳ್ಬೇಕಾಗಿರೋಂತ ಒಂದು ಸ್ಮರಣ ಶಕ್ತಿ ಅಲ್ವಾ. ಹಾಗೆ ನಮ್ಮ ಪೂರ್ವಿಕರು ಕೈಗೊಂಡಂತ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದಂತ ಸುಖ ದುಃಖಗಳನ್ನ, ಕಷ್ಟಗಳನ್ನ ನಮ್ಗೆ ಇತಿಹಾಸ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ಮುಂದಿನ ತೀರ್ಮಾನಗಳನ್ನ ಯಾವ ರೀತಿ ನಾವು ಕೈಗೊಳ್ಬೇಕು ಅದನ್ನ ಕೂಡ ನಮ್ಗೆ ಎಚ್ಚರಿಕೆ ಕೊಡುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ನಮ್ಗೆ ಏನ್ ಬೇಕು, ಇತಿಹಾಸದ ಅವಶ್ಯಕತೆ ತುಂಬಾ ಇದೆ. ಓಕೆ, ಇತಿಹಾಸವನ್ನ ಹೇಗೆ ರಚಿಸ್ಬೇಕು ಅನ್ನೋದನ್ನ ಮೊಟ್ಟ ಮೊದಲು ತೋರಿಸ್ಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್. ನೆನ್ಪಿಟ್ಕೊಳ್ರಿ. ಹಾಗಾಗಿನೇ ನಾವು ಹೆರೋಡೋಟಸ್ ಅವರನ್ನ ಇತಿಹಾಸದ ಪಿತಾಮಹ ಅಂತ ಹೇಳಿ ಗುರುತಿಸೋದು. ಆಧಾರಗಳು, ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ನಿಮ್ಗೆ, ಆಧಾರಗಳು ಅಂದ್ರೆ ಏನು. ಆಧಾರಗಳು ಅಂತಂದ್ರೆ ನಮ್ಗೆ ಯಾವ್ದಾದ್ರೂ ಒಂದು ಇತಿಹಾಸವನ್ನ ನಾವು ತಿಳ್ಕೊಳ್ತೀವಿ ಅಂತ ಅನ್ನೋದಾದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದೇನು, ಆಧಾರಗಳು. ಆಧಾರ ಇಲ್ಲದೆ ಇದ್ರೆ ಇತಿಹಾಸನೇ ಇಲ್ಲ ಅಂತ ಹೇಳ್ತೀವಿ. ಏಕೆಂದ್ರೆ ಸಾಹಿತ್ಯ ಆಧಾರಗಳಿದೆ, ಪ್ರಾರ್ಥನಾ ಆಧಾರಗಳಿದೆ, ಇವೆಲ್ಲವೂ ಕೂಡ ಸೃಷ್ಟಿ ಆಗಿರೋದಕ್ಕೆ ನಮ್ಗೆ ಸಾಕ್ಷ್ಯಾಧಾರಗಳು ಸಿಕ್ಕಿರೋಂಥದ್ದು. ಸೊ ಅದಕ್ಕೆ ಹೇಳ್ತೀವಿ, ಆಧಾರವಿಲ್ಲದೆ ಇತಿಹಾಸವೂ ಕೂಡ ಇಲ್ಲ ಅಂತ. ಹಾಗಾದ್ರೆ ಆಧಾರಗಳಲ್ಲಿ 2 ಪ್ರಮುಖ ವಿಧಗಳಿದೆ. ಒಂದು ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಅರ್ಥ ಆಗ್ತಿದೆ ನಿಮ್ಗೆ? ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಲೆಸನ್ ಇದು, ಬೇಸಿಕ್ ಲೆಸನ್ ಅಂತಾನೆ ಹೇಳ್ತಾ ಇದೀವಿ. ಹಾಗಾದ್ರೆ ಸಾಹಿತ್ಯ ಆಧಾರಗಳ ಬಗ್ಗೆ ನೋಡೋದಾದ್ರೆ, ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದ್ರೆ ಏನು, ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತ ಸಂಗತಿಗಳು. ಓಕೆ, ಸಾಹಿತ್ಯ ಅಂತಂದ್ರೆ ಏನು, ಲಿಟ್ರೇಚರ್ ಅಂತ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಇದು ಬರವಣಿಗೆ ರೂಪದಲ್ಲಿ ಬರುತ್ತೆ, ಅಥವಾ ಒಬ್ರು ಬಾಯಿಂದ ಇನ್ನೊಬ್ರು ಬಾಯಿಗೆ ಹರಿದು ಬಂದಿರುವಂತ ಸಂಗತಿಗಳು. ಇವನ್ನೆಲ್ಲವನ್ನ ನಾವು ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಇದ್ರಲ್ಲಿ 2 ವಿಧ ಇದೆ. ಒಂದು ಲಿಖಿತ ಸಾಹಿತ್ಯ, ಎರಡನೇದು ಮೌಖಿಕ ಸಾಹಿತ್ಯ. ಸೊ ಲಿಖಿತ ಸಾಹಿತ್ಯ ಅಂತಂದ್ರೆ ನೋಡಿ, ಲಿಖಿತ ಸಾಹಿತ್ಯ ಅಂದ್ರೆ ಬರೆದಿಟ್ಟಂತಹ ಸಾಹಿತ್ಯ. ಮೌಖಿಕ ಅಂತಂದ್ರೆ ಒಬ್ರು ಬಾಯಿಂದ ಇನ್ನೊಬ್ರು ಬಾಯಿಗೆ ಬಂದಂತ ಸಾಹಿತ್ಯ. ಹಾಗಾದ್ರೆ ಲಿಖಿತ ಸಾಹಿತ್ಯವನ್ನ ಇಲ್ಲಿ 2 ಸಾಹಿತ್ಯಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ ಅಂತ. ಸೊ ದೇಶೀಯ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪಂಡಿತರು ಇಲ್ಲಿಯೇ ನಮ್ಮ ದೇಶದ ವೈಭೋಗಗಳ ಬಗ್ಗೆ ಬರೀತಾರೆ ಕೃತಿಗಳನ್ನ, ಅವುಗಳನ್ನ ನಾವು ದೇಶಿ ಸಾಹಿತ್ಯ ಅಂತ ಹೇಳ್ತೀವಿ. ವಿದೇಶಿ ಸಾಹಿತ್ಯ ಅಂತಂದ್ರೆ ಬೇರೆ ವಿದೇಶಿಗರು ಭಾರತವನ್ನ ನೋಡ್ಲಿಕ್ಕೆ ಅಂತ ಬಂದವರು ನಮ್ಮ ದೇಶದ ವೈಭೋಗಗಳ ಬಗ್ಗೆ ಕೃತಿಗಳನ್ನ ಬರೀತಾರೆ, ಅದನ್ನ ವಿದೇಶಿ ಸಾಹಿತ್ಯ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಮೆಗಸ್ತನಿಸ್ ಆಗಿರ್ಬೋದು, ಆಮೇಲೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಓವೆನ್ ಸ್ಯಾಂಗ್ ಬರ್ದಿರ್ತಕ್ಕಂಥ ಸಿಯುಕಿ ಗ್ರಂಥಗಳಾಗಿರ್ಬೋದು, ಇನ್ನು ಸಾಕಷ್ಟಿದೆ, ನೋಡೋಣ. ಮೌಖಿಕ ಸಾಹಿತ್ಯ ಅಂದ್ರೆ ಏನು? ಮೌಖಿಕ ಸಾಹಿತ್ಯ ಅನ್ನೋದು ಜನಪದ ಗೀತೆ, ಕತೆ, ಲಾವಣಿ, ಸೊ ಇವುಗಳಿಗೆಲ್ಲ ನಾವು ಮೌಖಿಕ ಸಾಹಿತ್ಯಗಳು ಅಂತ ಕರಿತೀವಿ. ಓಕೆ, ಲಿಖಿತ ಸಾಹಿತ್ಯವನ್ನ ಯಾರು ರಚನೆ ಮಾಡ್ತಾ ಇದ್ರು? ಅಕ್ಷರಸ್ಥರು. ಅಂದ್ರೆ
ಲಿಟ್ರಸಿ ಹೊಂದಿದಂತವ್ರು, ಅಕ್ಷರಸ್ಥರು, ಓದ್ಕೊಂಡವ್ರು ಏನ್ ಮಾಡಿದ್ರು, ಲಿಖಿತ ಸಾಹಿತ್ಯವನ್ನ ರಚನೆ ಮಾಡ್ತಾರೆ. ಮೌಖಿಕ ಸಾಹಿತ್ಯವನ್ನ ಯಾರು ರಚನೆ ಮಾಡಿದ್ರು? ಅನಕ್ಷರಸ್ಥರು, ಓದ್ಕೊಳ್ದೇ ಇರುವಂತವ್ರು. ಅವರು ಏನ್ ಮಾಡ್ತಾರೆ? ಅನಕ್ಷರಸ್ಥ ಸಾಹಿತ್ಯ ಅಂತ ಹೇಳ್ತೀವಿ. ಇನ್ನು ಪುರಾತತ್ವ ಆಧಾರಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಶಾಸನಗಳಾಗಿರ್ಬಹುದು, ಮಡಿಕೆ, ಕುಡಿಕೆಗಳು, ಮುದ್ರೆಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಪುರಾತತ್ವ ಆಧಾರಗಳಿಗೆ ಎಕ್ಸಾಂಪಲ್ ಅಂತ ಹೇಳ್ತೀವಿ. ನೋಡಿ, ಹಿಂದಿನ ಮಾನವರು ನಿರ್ಮಾಣ ಮಾಡಿದಂತಹ, ಬಳಸಿದಂತಹ ಭೌತಿಕ ವಸ್ತುಗಳ ಅವಶೇಷಗಳನ್ನೇ ಪುರಾತತ್ವ ಆಧಾರಗಳು ಅಂತ ಹೇಳಿ ಕರೀತಾರೆ. ಭೂಮಿಯ ಒಳಗೆ ಹುದುಗಿ ಹೋಗಿರುವಂತ ಅವಶೇಷಗಳನ್ನ ಉತ್ಖನನದ ಮೂಲಕ ಹೊರ ತೆಗಿತಾರೆ. ಸೊ ಅವಾಗ ನಮಗೆ ಕೆಲವೊಂದು ಆಧಾರಗಳು ಸಿಗತ್ತೆ. ಫಾರ್ ಎಕ್ಸಾಂಪಲ್ ಶಾಸನಗಳೇ ಸಿಗ್ಬೋದು, ಮಡಕೆ ಚೂರುಗಳು ಸಿಗ್ಬೋದು, ಪ್ರತಿಮೆಗಳು ಸಿಗ್ಬೋದು. ಅದರ ಆಧಾರಿತವಾಗಿ ಅದರ ಕಾಲವನ್ನ, ಅದರ ಇತಿಹಾಸವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ಬೋದು ನಿಮಗೆ, ಉತ್ಖನನ ಅಂದ್ರೆ ಏನು ಅಂತ. ನಾವೆಲ್ಲ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಓದೋ ಟೈಮಿಗೆ ಇಷ್ಟು ಅಪ್ಡೇಟ್ ಇರ್ಲಿಲ್ಲ ಸಿಲೆಬಸ್. ಹೋಪ್ಸೋ ನಮ್ಮ ಒಂದು 90s ಕಿಡ್ಸ್ ಇದ್ರೆ ಗೊತ್ತಿರುತ್ತೆ. ಬಟ್ ಇವಾಗೆಲ್ಲ ಕಾಲ ಕಾಲಕ್ಕೆ, ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು 2025-26 ಪಠ್ಯಕ್ರಮದ ಪ್ರಕಾರ ಟೀಚ್ ಮಾಡ್ತಾ ಇರುವಂತದ್ದು. ತುಂಬಾ ಮುಖ್ಯವಾದಂತಹ ಟೀಚಿಂಗ್ ಇದೆ, ನೆನ್ಪಿಟ್ಕೊಳ್ಳಿ. ಉತ್ಖನನ ಅಂದ್ರೆ ಏನು? ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನ ಹೊರತೆಗೆಯಲು ನಡೆಸುವಂತಹ ವೈಜ್ಞಾನಿಕವಾದ ಭೂ ಅಗೆತ. ಅರ್ಥ ಆಯ್ತಾ? ನೋಡಿ, ಉತ್ಖನನ ಅಂದ್ರೇನು? ಮನುಷ್ಯನ ಪ್ರಾಚೀನ ಅವಶೇಷಗಳು ಅಥವಾ ಪಳೆಯುಳಿಕೆಗಳನ್ನ ಹೊರ ತೆಗಿಸ್ಬೇಕು ಅಂತ ಹೇಳಿ ಒಂದು ವೈಜ್ಞಾನಿಕ ಭೂ ಅಗೆತವನ್ನ ಮಾಡ್ತಾರೆ. ಅದನ್ನೇ ಉತ್ಖನನ ಅಂತ ಹೇಳ್ತಾರೆ. ನೋಡಿ, ಬ್ರಷ್, ಕರಣೆ, ಚಾಕು, ಮರದ ದಬ್ಬಳ, ಮೊನಚಾದಂತಹ ಸಾಧನಗಳನ್ನ ಬಳಸ್ಕೊಂಡು ನಿಧಾನವಾಗಿ ಮಣ್ಣಿನ ಪದರಗಳನ್ನ ಸರಿಸ್ತಾರೆ. ಆ ಮಣ್ಣಿನಲ್ಲಿ ಸಿಗ್ತಕ್ಕಂತ ಮಡಿಕೆ ಚೂರು, ನಾಣ್ಯ, ಮಣಿ, ಹರಳು, ಎಲುಬು, ಇವೆಲ್ಲ ಅವಶೇಷಗಳನ್ನ ಹೊರ ತೆಗೆದ್ಬಿಟ್ಟು ಅಧ್ಯಯನಕ್ಕೆ ಅಂತೇಳಿ ಅವುಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಓಕೆ, ಇದಿಷ್ಟು ಗೊತ್ತಾಯ್ತಲ್ಲ ನಿಮಗೆ? ಇದು ನಿಮಗ್ ನೋಡ್ತಾ ಇರ್ಬೋದು ಇಲ್ಲಿ. ಏನ್ ಮೇಡಮ್ ಹಿಂಗಿದೆ ಅಂತ ಅಂದ್ರೆ, ಇಲ್ಲಿ ನಿಮಗೆ ಒಂದು ಡಿಟೇಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಏನು ಅಂತಂದ್ರೆ, ಇತಿಹಾಸದ ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳು ಮತ್ತೆ ಪುರಾತತ್ವ ಆಧಾರಗಳು. ಈ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಇದೆ, ಮೌಖಿಕ ಸಾಹಿತ್ಯ ಇದೆ. ಲಿಖಿತ ಸಾಹಿತ್ಯದಲ್ಲಿ ದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜನಪದ ಕಥೆಗಳು, ಐತಿಹ್ಯಗಳಿದೆ. ಹಾಗೇನೆ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ಬರುತ್ತೆ, ನಾಣ್ಯಗಳು ಬರುತ್ತೆ, ಶಾಸನಗಳು ಬರುತ್ತೆ, ಮತ್ತೆ ಇತರ ಅವಶೇಷಗಳನ್ನ ನಾವು ಕಾಣ್ಬೋದು. ಇವು ಇತಿಹಾಸವನ್ನ ತಿಳ್ಕೊಳ್ಳಿಕ್ಕಿರ್ತಕ್ಕಂಥ ಪ್ರಮುಖ ಆಧಾರಗಳು ಅಂತ ಹೇಳ್ತೀವಿ. ನಾವು ಇತಿಹಾಸದಲ್ಲಿ ಹಲವಾರು ರಾಜ್ಯ ಮನೆತನಗಳ ಬಗ್ಗೆ, ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಓಕೆ, ಇತಿಹಾಸದಲ್ಲಿ ಕಾಲಗಣನೆ ಬಗ್ಗೆ ನಾವು ಮಾತಾಡೋಣ. ತುಂಬಾ ಇಂಪಾರ್ಟೆಂಟು. ಇದನ್ನ ಕೂಡ ಎಷ್ಟೋ ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಸಾಮಾನ್ಯ ಶಕ ವರ್ಷ ಅಂತೇಳಿ ಕರೀತಾರೆ. ನೋಡಿ, ಶ ಅಂತಂದ್ರೆ ಅವಾಗೆಲ್ಲ ಕ್ರಿಸ್ತ ಶಕ ಅಂತ ಕೊಡೋರು, ಈಗ ಶ ಅಂತ ಕೊಡ್ತಾರೆ. ಅಂದ್ರೆ ಸಾಮಾನ್ಯ ಶಕ ವರ್ಷ ಅಂತ ಹೇಳ್ತೀವಿ. ಕಾಲಗಣನೆಯನ್ನ ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ, ನೆನ್ಪಿಟ್ಕೊಳ್ಳಿ. ಅಂತ ಕಾಲಗಣನೆಯನ್ನ ಶಕ ಅಥವಾ ಶಕೆ ಅಂತ ಹೇಳಿ ಕರಿತೀವಿ. ನೋಡಿ, ಸಾಮಾನ್ಯ ಶಕ ಏಸು ಕ್ರಿಸ್ತರು ಬದುಕಿದಂತಹ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತೆ. ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತೀವಿ. ಅದು ಸ್ಥಾಪನೆಯಾಗಿ ಏಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಅಂತ ಇಲ್ಲಿ ನಾವು ಅರ್ಥವನ್ನ ತೆಗೆದುಕೊಳ್ಬೇಕು. ಕಾಲಗಣನೆಯನ್ನ ಇನ್ನಿತರ ಶಕೆಗಳಲ್ಲಿಯೂ ಕೂಡ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಶಾಲಿವಾಹನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ, ಹಿಜಿರಾ ಶಕೆ. ಸೊ ಇವೆಲ್ಲವೂ ಕೂಡ ಶಕೆಗಳು. ನಾವು ಒಂದು ಮುಹೂರ್ತವನ್ನ ಇಡ್ಬೇಕಂದ್ರೂ ಈ ಶಕೆಗಳನ್ನ ನೋಡ್ತೇವೆ. ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕೆ ಅನ್ನೋದು ರೂಢಿಯಲ್ಲಿದೆ, ನೆನ್ಪಿಟ್ಕೊಳ್ಳಿ. ಕ್ರಿಸ್ತ ಶಕವೆಲ್ಲ ಹೋಯ್ತು, ಸಾಮಾನ್ಯ ಶಕ ಅನ್ನೋದು ರೂಢಿಯಲ್ಲಿ ಇದೆ. ಒಂದು ಶತಮಾನ ಅಂದ್ರೆ 100 ವರ್ಷಗಳು, ಹೌದಾ?
ನಾವು ಸಾಮಾನ್ಯ ಶಕ 21ನೇ ಶತಮಾನದವರು, ಸದ್ಯಕ್ಕೆ ನಾವು 21ನೇ ಶತಮಾನದವರು. ಎಲ್ಲಿ ತನಕ ಇರುತ್ತೆ ಅಂತಂದ್ರೆ ಸಾಮಾನ್ಯ ಶಕ 2001ರಿಂದ 21ನೇ ಶತಮಾನ ಶುರುವಾಗಿ 2100ರವರೆಗೂ ಕೂಡ ಈ ಒಂದು ಶಕ ಇರುವಂತದ್ದು. ಸರಿನಾ? ಅರ್ಥ ಆಯ್ತಲ್ಲ? ಕಾಲಗಣನೆಯ ವಿಚಾರದಲ್ಲಿ ಶಕೆಗಳ ಹೆಚ್ಚಿನ ವಿವರಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ತಾರೆ, ನಮಗೆ ಬೇಕಾಗಿಲ್ಲ, ಇರ್ಲಿ. ನೋಡಿ, ಏಸು ಬದುಕಿದಂತ ಕಾಲಾವಧಿಯ ನಿರ್ದಿಷ್ಟ ವರ್ಷ ನೋಡೋದಾದ್ರೆ ಸಾಮಾನ್ಯ ಶಕ ಪೂರ್ವ, ಸಾಮಾನ್ಯ ಶಕ. 3ನೇ ಶತಮಾನದ 2ನೇ ಶತಮಾನ ಹಿಂದಕ್ಕೆ ಹೋಗ್ತಾ ಇತ್ತು. ಸಾಮಾನ್ಯ ಶಕ ಪೂರ್ವದಲ್ಲಿ ಹಿಂದಕ್ಕೆ ಹೋಗೋದು 1ನೇ ಶತಮಾನ, ಸಾಮಾನ್ಯ ಶಕದಲ್ಲಿ ಮುಂದಕ್ಕೆ ಹೋಗುತ್ತೆ 1ನೇ ಶತಮಾನ, 2ನೇ ಶತಮಾನ, 3ನೇ ಶತಮಾನ. ಅರ್ಥ ಆಯ್ತಲ್ವಾ? ನೋಡಿ, 300, 200, 100 ಹಿಂದಕ್ಕೆ ಹೋಗುವಂಥದ್ದು. ಸಾಮಾನ್ಯ ಶಕ ಪೂರ್ವದಲ್ಲಿ ಇಸ್ವಿಗಳೆಲ್ಲ ಹಿಂದಕ್ಕೆ ಹೋಗುತ್ತೆ, ಸಾಮಾನ್ಯ ಶಕದಲ್ಲಿ ಏನಾಗುತ್ತೆ, ಇಸ್ವಿಗಳು ಕರೆಕ್ಟ್ ಸಿರೀಸ್ ಪ್ರಕಾರ ಮುಂದಕ್ಕೆ ಹೋಗುತ್ತೆ. ಇಸ್ವಿಗಳು ಮಾನವನ ಪ್ರಗತಿಯನ್ನ ಅರ್ಥ ಮಾಡಿಕೊಳ್ಳಲು ಸಹಾಯವನ್ನ ಮಾಡ್ತವೆ. ನಿಮಗೆ ಬೋಧನಾಶಾಸ್ತ್ರ ಅಂತ ಏನ್ ಬರುತ್ತೆ TET ಎಕ್ಸಾಮ್ ನಲ್ಲಿ, GPT ಎಕ್ಸಾಮ್ ನಲ್ಲಿ, ಬೋಧನಾಶಾಸ್ತ್ರಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಘಟನೆಗಳು ನಡೆದಂತ ಕಾಲಕ್ರಮವನ್ನ ತಿಳಿಸುವುದಕ್ಕೆ ನಾವು ಇಸವಿಗಳನ್ನ ಸೂಚಿಸುವಂತ ಉದ್ದೇಶ. ಇಸವಿಗಳನ್ನ ಕಂಠಪಾಠ ಮಾಡುವುದಕ್ಕಾಗಿ ಮಾತ್ರವೇ ಹೇಳಲಾಗಿಲ್ಲ, ಘಟನೆಗಳ ಕಾಲಾನುಕ್ರಮವನ್ನ ತಿಳ್ಕೊಳ್ಳಿಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡ್ತಾ ಇರೋದು. ಇನ್ನ ನೆಕ್ಸ್ಟ್ ಒಂದು ಟಾಪಿಕ್ ಬರೋಣ. ಇತಿಹಾಸ ಅಂದ್ರೆ ಏನು ಅಂತ ಗೊತ್ತಾಯ್ತು, ಇತಿಹಾಸದ ಮೂಲಾಂಶಗಳ ಬಗ್ಗೆ ಗೊತ್ತಾಯ್ತು, ಆಧಾರಗಳ ಬಗ್ಗೆ ಗೊತ್ತಾಯ್ತು. ಈಗ ನಾವು ಆರಂಭಿಕ ಸಮಾಜದ ಬಗ್ಗೆ ನೋಡೋಣ. ಆರಂಭಿಕ ಸಮಾಜ ಹೇಗಿತ್ತು, ಮನುಷ್ಯನ ಕಾಲ ಹೇಗ್ ಬಂತು, ಇದೆಲ್ಲದ್ರ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಇತಿಹಾಸವನ್ನ 3 ಪ್ರಧಾನ ಕಾಲಗಳನ್ನಾಗಿ ವರ್ಗೀಕರಣ ಮಾಡ್ಬೋದು. ಒಂದು ಪ್ರಾಗೈತಿಹಾಸಿಕ ಕಾಲ, ಇದನ್ನ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರೀತಾರೆ. ಪೂರ್ವಭಾವಿ ಇತಿಹಾಸ ಕಾಲ, ಇದನ್ನ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರೀತಾರೆ. ಇನ್ನ ಇತಿಹಾಸ ಕಾಲ, ಇದನ್ನ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರೀತಾರೆ. ಓಕೆ, ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ 99.9% ಕಾಲಾವಧಿಯನ್ನ ಒಳಗೊಂಡಿರುವಂತದ್ದು. ಅಂದ್ರೆ ಪ್ರಾಗೈತಿಹಾಸಿಕ ಕಾಲ, ಇತಿಹಾಸಕ್ಕಿಂತ ಹಿಂದಿನ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಅದರ ಪ್ರಮಾಣನೇ ಜಾಸ್ತಿ ಇದೆ. ಓಕೆ, ಅಂದ್ರೆ ಇದ್ರ ಬಗ್ಗೆ ನಮಗೆ ಅಧ್ಯಯನ ಮಾಡೋದಕ್ಕೆ ಆಧಾರಗಳು ಕೂಡ ತುಂಬಾ ಕಡಿಮೆ. ಸೊ ಸ್ಥಳಾವಕಾಶನೂ ಕೂಡ ತುಂಬಾ ಕಡಿಮೆ ಇದೆ. ನೋಡೋಣ, ಈ ಪ್ರಾಗೈತಿಹಾಸಿಕ ಕಾಲ ಏನಿದೆ, ಈ ಮೇಲಿನ 3 ಕಾಲಗಳನ್ನ ವರ್ಗೀಕರಣ ಮಾಡ್ಲಿಕ್ಕೆ ಬಳಸುವಂತ ಮಾನದಂಡವೇ ಅಕ್ಷರ ಜ್ಞಾನ ಅಂತೇಳಿ ಕರಿತೀವಿ. ಅಕ್ಷರ ಪರಿಚಯವೇ ಇಲ್ಲದಂತಹ ಕಾಲಘಟ್ಟವನ್ನ ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರೀತಾರೆ. ಓಕೆ, ಉದಾಹರಣೆಗೆ ಶಿಲಾಯುಗ. ನೋಡಿ, ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಅಕ್ಷರದ ಪರಿಚಯನೇ ಇರಲ್ಲ ನಮಗೆ, ಅಂತಹ ಕಾಲಘಟ್ಟವನ್ನ ಇಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಂತ ಕರೆದು. ಇನ್ನ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನ ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನ ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಗುರುತಿಸ್ತಾ ಇದೀವಿ. ಉದಾಹರಣೆಗೆ ಹರಪ್ಪ ನಾಗರಿಕತೆ ಕಾಲ. ಅಲ್ಲೇನಪ್ಪಾ ಅಂತಂದ್ರೆ ಆ ಕಾಲದಲ್ಲಿ ಓದ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅವರು ತಿಳುವಳಿಕೆ ಅಕ್ಷರಗಳ ಜ್ಞಾನ ಇದ್ರೂ ಕೂಡ ಓದೋದಕ್ಕೆ ಸಾಧ್ಯ ಆಗದೆ ಇದ್ದಂತಹ ಕಾಲಘಟ್ಟವನ್ನ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ನೋಡಿ, ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಹಾಗೆ ಆ ಅಕ್ಷರಗಳನ್ನ ಇಂದು ಓದಲಾಗುವುದೋ ಆ ಕಾಲವನ್ನ ನಾವು ಇತಿಹಾಸ ಕಾಲ ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಇತಿಹಾಸ ಕಾಲ ಅಂದ್ರೆ ಯಾವುದು, ಪೂರ್ವಭಾವಿ ಇತಿಹಾಸ ಕಾಲ, ಪ್ರಾಗೈತಿಹಾಸಿಕ ಕಾಲ, ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಜೀವ ವಿಕಾಸ ನಿಮ್ಗೆಲ್ಲ ಗೊತ್ತಿದೆ. ಜೀವ ವಿಕಾಸ ಹೇಗಾಯ್ತು, ಚಾರ್ಲ್ಸ್ ಡಾರ್ವಿನ್ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಜೀವ ವಿಕಾಸ ಸಿದ್ಧಾಂತ ಅಂತ ಹೇಳ್ತೀವಿ. ಈ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು, ಅಂದ್ರೆ ಒಂದೇ ಒಂದು ಕೋಶವನ್ನ ಹೊಂದಿರುವಂತ ಜೀವಿಗಳನ್ನ ಏಕಕೋಶ ಜೀವಿಗಳು ಅಂತ ಕರಿತೀವಿ. ನಂತರ ಮೃದ್ವಂಗಿಗಳು ಬಂದು ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳಂತಹ ಕೀಟಗಳು, ಸರೀಸೃಪಗಳು, ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವಂತ ಸಸ್ಯ, ಹುಲ್ಲು, ವಾನರ, ದ್ವೀಪಗಳು, ದ್ವಿಪದಿಗಳು, ಇವೆಲ್ಲವೂ ಕೂಡ ಏನಾಯ್ತಂತಂದ್ರೆ ವಿಕಾಸವನ್ನ ಹೊಂದಲಿಕ್ಕೆ ಶುರುವಾಗ್ತವೆ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ
ಮನುಷ್ಯನ ವಿಕಾಸ ಆಗುತ್ತೆ. ಎಷ್ಟು? ಒಂದು ಲಕ್ಷ ವರ್ಷಗಳ ಹಿಂದೆ ಅಂದ್ರೆ 18 ಲಕ್ಷ ವರ್ಷಗಳ ಹಿಂದೆ ಮನುಷ್ಯನ ವಿಕಾಸ ಆಗುತ್ತೆ. ಆಧುನಿಕ ಮನುಷ್ಯನ ದೈಹಿಕ ರಚನೆಯನ್ನ ಹೊಂದಿದ್ದಂತ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದ್ರು ಅನ್ನೋದು ಒಂದಷ್ಟು ವಾದ ಇದೆ. ಕೆಲವೊಂದು ವಿಜ್ಞಾನಿಗಳು ಇದನ್ನ ಒಪ್ಪೋದಿಲ್ಲ, ಕೆಲವೊಬ್ರು ಒಪ್ತಾರೆ. ಹಿಂಗೆ ಕಾಂಟ್ರವರ್ಷಿ ಇದ್ದಿದ್ದೆ. ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತ. ಒಂದು ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಇವುಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಹಳೆ ಶಿಲಾಯುಗ. ಸೊ ಹಳೆ ಶಿಲಾಯುಗದಲ್ಲಿ ಏನೇನಿತ್ತು ತುಂಬಾ ಇಂಪಾರ್ಟೆಂಟ್, ಕಾನ್ಸಂಟ್ರೇಟ್ ಮಾಡಿ ಇದನ್ನ ನೋಡಿ. ಇದನ್ನ ಆರಂಭಿಕ ಪುರಾತತ್ವಿಕ ಹಂತ ಅಂತೇಳಿ ಕರಿತೀವಿ. ಇದನ್ನ ಆರ್ಕಿಯೋಲಾಜಿಕಲ್ ಮೆಥಡ್ ಅಥವಾ ಒಂದು ಹಂತ ಅಂತೇಳಿ ಗುರುತಿಸ್ತಾರೆ. ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನ ತಿಂದು ಬದುಕ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಸಮಾಜ ಅನ್ನೋದು ಗೊತ್ತಿರ್ಲಿಲ್ಲ, ಕುಟುಂಬ ಅನ್ನೋದು ಗೊತ್ತಿರ್ಲಿಲ್ಲ. ಎಲ್ಲಿ ಕಾಡಲ್ಲಿ ಹೋಗ್ತಾ ಇದ್ರು, ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನ ತಿಂದು ಯಾವಾಗ ಹಸಿವಾಗುತ್ತೋ ಅವಾಗ ತಿಂದು ಬದುಕ್ತಾ ಇದ್ರು. ಅಲೆಮಾರಿಗಳಾಗಿದ್ದಂತ ಇವರು ಆಹಾರವನ್ನ ಹರಸುತ್ತಾ ಗವಿಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಇದನ್ನೇ ನಾವು ಹಳೆ ಶಿಲಾಯುಗ ಅಂತ ಹೇಳಿ ಕರೆಯೋದು. ನೋಡಿ, ಹೆರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದಂತಹ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಬೆಣಚು ಕಲ್ಲುಗಳಿಂದ ತಯಾರಿಸ್ಕೊಳ್ತಾ ಇದ್ರು. ಬೆಣಚು ಕಲ್ಲುಗಳು ಅಂತಂದ್ರೆ ಇಲ್ಲಿದೆ ನೋಡಿ, ಈ ತರ ಚೂಪಾದಂತಹ ಒಂದು ಬೆಣಚು ಕಲ್ಲುಗಳಿಂದ ತಯಾರು ಮಾಡ್ಕೊಳ್ತಾ ಇದ್ರು. ಎಲೆ ಮತ್ತು ತೊಗಟೆಗಳನ್ನ ಹೊದಿಕೆಗಳಾಗಿ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ರು. ಎಲೆ, ಈಗ ಒಂದು ಕಾಡ್ ಅಂತಂದ್ರೆ ಎಲೆಗಳು ಸಾಕಷ್ಟು ಬೀಳ್ತಾ ಇತ್ತು. ಆ ಎಲೆ ಮತ್ತೆ ತೊಗಟೆಗಳನ್ನೆಲ್ಲ ಸೇರಿಸ್ಕೊಂಡು ಹೊದಿಕೆ, ಹೊಚ್ಕೊಳ್ಳೋ ಹಾಸಿಗೆಗಳನ್ನ ಮಾಡ್ಕೊಳ್ತಾ ಇದ್ರು. ಎಲ್ಲಾ ಕಾಲಗಳಲ್ಲಿಯೂ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳು ಸಿಗ್ತಿರ್ಲಿಲ್ಲ. ನಿಮಗೆ ಗೊತ್ತಿದೆ, ಸೀಸನ್ ವೈಸ್ ಸಿಗ್ತಾ ಇತ್ತು. ಇವಾಗಿನ ತರ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ವರ್ಷ ಪೂರ್ತಿ ಅದೇ ಬಿಡೋ ರೀತಿ ಇರ್ಲಿಲ್ಲ. ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡೋದು, ಮೀನ್ ಹಿಡಿಯೋದನ್ನ ಕಲಿತಾರೆ. ಮೊದಲ ಬಾರಿಗೆ ಬೆಂಕಿಯನ್ನ ಕೂಡ ಪರಿಚಯ ಮಾಡ್ತಾರೆ. ಒಂದಕ್ಕೊಂದು ಕಲ್ಲನ್ನ ಉಜ್ಜಿ ಬೆಂಕಿಯ ಪರಿಚಯನೂ ಕೂಡ ಇಲ್ಲ ಆಗುತ್ತೆ. ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳಂತಂದ್ರೆ ಮಧ್ಯಪ್ರದೇಶದ ಬೋಲಾನ್ ಕಣಿವೆ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳನ್ನ ಹೆಸರಿಸಿ ಅಂತ, ಅಥವಾ ಈ ಕೆಳಕಂಡಂತಹ ನೆಲೆಗಳಲ್ಲಿ ಹಳೆ ಶಿಲಾಯುಗದ ನೆಲೆಗಳನ್ನ ಹೆಸರಿಸಿ ಅಂತ ಕೊಡ್ಬೋದು. ಯಾವ ತರ ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ವಿ ಹ್ಯಾವ್ ಟು ರೆಡಿ ಫಾರ್ ದಟ್ ಆನ್ಸರ್ ಅಂತ ಇರ್ಬೇಕಷ್ಟೆ. ಕರ್ನಾಟಕದ ಹುಣಸಗಿ, ಬೈಚ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಂಪಕ್ಕಂ ಮುಂತಾದಂಥವು ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು. ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲವನ್ನ 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೂ ಕೂಡ ಗುರುತಿಸ್ತಾರೆ. ಎಲ್ಲಿಂದ ಎಲ್ಲಿವರೆಗೂ? 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೂ ಕೂಡ ಹಳೆ ಶಿಲಾಯುಗವನ್ನ ಗುರುತಿಸ್ತಾರೆ. ನೆಕ್ಸ್ಟ್ ಬರೋಣ, ಮೆಸೊಲಿಥಿಕ್ ಏಜ್ ಅಥವಾ ಮಧ್ಯ ಶಿಲಾಯುಗ ಅಂತ ಹೇಳ್ತೀವಿ. ಸೊ ಮಧ್ಯ ಶಿಲಾಯುಗ ಇಲ್ಲೇನೇನಿತ್ತು? ಒಂದಷ್ಟು ಜನಜೀವನ ಇಲ್ಲಿ ಹುಟ್ಟುಕೊಳ್ತು, ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಬಳಕೆ ಮಾಡಕ್ ಶುರು ಮಾಡ್ತಾರೆ. ನೋಡೋಣ. ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲ ಅಂತಲೂ ಕೂಡ ಇದನ್ನ ಕರೀತಾರೆ. ಇದನ್ನ ಮಧ್ಯ ಶಿಲಾಯುಗ ಅಂತಲೂ ಕೂಡ ಹೇಳ್ತಾರೆ. ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯ ಭರಿತ ಕಿರು ಶಿಲಾಯುಧಗಳನ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಈ ಕಾಲವನ್ನ ಮೈಕ್ರೋಲಿಥಿಕ್ ಏಜ್ ಅಥವಾ ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕರೀತಾರೆ. ಈ ಕಿರು ಆಯುಧಗಳನ್ನ ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಕೆ ಮಾಡಿಕೊಂಡು ಬೇಟೆ ಆಡ್ತಾ ಇದ್ರು. ನೋಡಿ ಹೆಂಗೆ ಬದಲಾವಣೆ ಆಗ್ತಾ ಬಂತು, ಹೆಂಗೆ ಟೆಕ್ನಾಲಜೀಸ್ ಗಳನ್ನ ಅವ್ರವರೇ ಕಂಡುಕೊಳ್ಳೋದು. ಇಲ್ಲಿ ನಾವೇನೇ ಸೃಷ್ಟಿ ಮಾಡ್ಬೇಕಲ್ಲ, ಯಾರು ಬಂದು ಸೃಷ್ಟಿ ಮಾಡೋರು ಇಲ್ಲ. ಸೊ ಕಾಡು ಧಾನ್ಯಗಳನ್ನ ಆಹಾರಕ್ಕೆ ಅಂತ ಹೇಳಿ ಸಂಗ್ರಹ ಮಾಡ್ಕೊಳ್ತಾ ಇದ್ರು. ಧಾನ್ಯಗಳಾಗ್ಲಿ ಬೇಟೆಗಳಾಗ್ಲಿ ನಿರಂತರವಾಗಿ ಸಿಗ್ತಾ ಇರ್ಲಿ. ಯಾಕೆ ಅಂತಂದ್ರೆ ಬೇಟೆ ಆಡಕ್ ಹೊರಟಿದೀವಿ ಅಂದ ತಕ್ಷಣ ಎಲ್ಲಾನೇ ಸಿಕ್ಬಿಡ್ತಿರ್ಲಿಲ್ಲ.
ಅನೇಕ ವೇಳೆ ಹಸಿವಿನಿಂದ ಕಾಲ ಕಳಿಬೇಕಾದಂತ ಪರಿಸ್ಥಿತಿನೂ ಕೂಡ ಇಲ್ಲಿ ಬರ್ತಾ ಇತ್ತು. ಅದಕ್ಕಾಗಿ ಅವ್ರು ಕಂಡ್ಕೊಂಡಂತ ಮಾರ್ಗ ಅಂದ್ರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದಂತ ಪ್ರಾಣಿಗಳು ಅಥವಾ ದೊರೆತಂತ ಮರಿಗಳನ್ನ ಅವುಗಳನ್ನ ತಂದು ತಮ್ಮೊಟ್ಟಿಗೆ ಸಾಕಾಣಿಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದಂತ ತುರ್ತು ಕಾಲದ ಆಹಾರಗಳನ್ನಾಗಿ ಬಳಕೆ ಮಾಡ್ತಾ ಇದ್ರು. ನೋಡಿ, ಯಾವಾಗ ಒಂದು ಬೇಟಾಡಿದ ತಕ್ಷಣ ಪ್ರಾಣಿ ಸಿಗುತ್ತೋ ತಿನ್ಬಿಡೋದು. ಒಂದಷ್ಟು ಗಾಯ ಆಗಿತ್ತು ಅಥವಾ ಮರಿಗಳಿತ್ತು ಅಂದ್ರೆ ತಂದು ತಮ್ಮೊಟ್ಟಿಗೆ ಸಾಕಾಣಿಕೆ ಮಾಡ್ತಾ ಇದ್ರು. ಯಾಕೆ ಸಾಕಾಣಿಕೆ ಮಾಡ್ತಾ ಇದ್ರು ಅಂದ್ರೆ, ಇಫ್ ಇನ್ ಕೇಸ್ ಅವ್ರಿಗೆ ಬೇಟೆ ಆಡ್ಲಿಕ್ಕೆ ಯಾವುದೇ ಪ್ರಾಣಿ ಸಿಕ್ಕಿಲ್ಲ ಅಂತಂದ್ರೆ ಆಗ ಅವ್ರು ಏನ್ ಮಾಡ್ತಾ ಇದ್ರು, ಇನ್ ಎಮರ್ಜೆನ್ಸಿ ಟೈಮ್ ನಲ್ಲಿ ಅದನ್ನ ಫುಡ್ ಆಗಿ ಅವ್ರು ಯೂಸ್ ಮಾಡ್ತಾ ಇದ್ರು ಅಲ್ವಾ. ಸೊ ಹಿಂಗೆ ಅದೇನಾಯ್ತು, ಸೈಕಲ್ಲು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಂಗಾಯ್ತು. ಈಗೆಲ್ಲ ಹೇಳ್ತೀವಿ ನಾವು ಮಿಶ್ರ ಬೇಸಾಯ ಮಾಡ್ಬೇಕು ಅಂತ ಹೇಳಿ. ಬೇಸಾಯದ ಜೊತೆಗೆ ಪಶುಪಾಲನೆಯನ್ನ ಮಾಡುವಂಥದ್ದು. ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರವಾಗಿ ಅಲೆದಾಟವನ್ನ ಮಾಡ್ತಾ ಇದ್ರು. ಬಿಡುವಿನ ವೇಳೆಯಲ್ಲಿ ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸರಗಳ ಮೇಲೆ ಚಿತ್ರಗಳನ್ನ ಕೂಡ ಅವರು ಬಿಡಿಸ್ತಾ ಇದ್ರು. ಪ್ರಾಣಿಗಳ ಚರ್ಮಗಳನ್ನ ತಮ್ಮ ಮೇಲುದಿಕೆಗಳನ್ನಾಗಿ ಬಳಕೆ ಮಾಡ್ತಾ ಇದ್ರು. ಹಳೆ ಶಿಲಾಯುಗದಲ್ಲಿ ಎಲೆಗಳು ಮತ್ತೆ ತೊಗಟೆಗಳನ್ನ ಹೊದಿಕೆಗಳನ್ನಾಗಿ ಬಳಕೆ ಮಾಡ್ತಾ ಇದ್ರು. ಮಧ್ಯ ಶಿಲಾಯುಗದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪ್ರಾಣಿಗಳ ಚರ್ಮಗಳನ್ನ ಮೇಲುದಿಕೆಗಳನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು. ಆಮೇಲೆ ಹಳೆ ಶಿಲಾಯುಗದ ಎಂಡಲ್ಲಿ ಬೆಂಕಿಯ ಪರಿಚಯನೂ ಕೂಡ ಆಯ್ತು ಅಂತ ಹೇಳಿದ್ವಿ. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಅವರಿಗೆ ಪರಿಚಯ ಇತ್ತು. ಸೊ ಈ ಕಾಲದ ನೆಲೆಗಳನ್ನ ಎಲ್ಲಿ ಕಾಣ್ಬೋದು ಗೊತ್ತಾ, ಮಧ್ಯಪ್ರದೇಶದ ಬೆಂಬೆಟ್ಕಾ ಬೆಟ್ಟಗಳಲ್ಲಿ, ಆದಮ್ನಗರ್, ಆದಮ್ಘರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗೂರ್ನಲ್ಲಿ, ಗಣೇಶ್ವರ್ನಲ್ಲಿ, ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ್, ಆಂಧ್ರ ಪ್ರದೇಶದ ವಾನ್ ಪಸಾರಿ, ಉತ್ತರ ಪ್ರದೇಶದ ಸರಾಯ್ ನಹರಾಯ್, ಹಾಗೆ ಮಹಾದಹ ಮುಂತಾದಂತಹ ಒಂದು ಪ್ರಮುಖ ನೆಲೆಗಳನ್ನ ಕಾಣ್ಬೋದು. ಸೊ ಮಧ್ಯಶಿಲಾಯುಗದ ಕಾಲವು ಇಂದಿಗೆ 12,000 ವರ್ಷಗಳಿಂದ 9,000 ವರ್ಷಗಳವರೆಗೂ ಕೂಡ ಇತ್ತು ಅನ್ನೋದು ನಾವು ಗುರುತಿಸ್ತೀವಿ. ನೆಕ್ಸ್ಟ್ ಬರುವಂತದ್ದು ನವಶಿಲಾಯುಗ, ಹೊಸ ಶಿಲಾಯುಗ ಅಂತ ಹೇಳಿ ಕುರಿತೀವಿ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಮಧ್ಯಕಾಲದಲ್ಲಿ ಮಧ್ಯಶಿಲಾಯುಗದಲ್ಲಿ ಮನುಷ್ಯ ಪ್ರಾಣಿಗಳನ್ನೆಲ್ಲ ಸಾಕಾಣಿಕೆ ಮಾಡ್ತಾ ಇದ್ದ. ಸೊ ಅವುಗಳಿಗೆ ಆಹಾರದ ಅಭಾವ ಸೃಷ್ಟಿ ಆಗ್ತಾ ಇತ್ತು. ಪಶುಗಳನ್ನ ಸಾಕಾಣಿಕೆ ಮಾಡಿದಾಗ ಅವರಿಗೆ ಆಹಾರ ಬೇಕೇ ಬೇಕಲ್ವಾ. ದನ, ಕುರಿ, ಮೊಲ ಯಾವುದೇ ಪ್ರಾಣಿಗಳನ್ನ ಅವ್ನು ಸಾಕಾಣಿಕೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಆಹಾರ ಬೇಕಾಗಿತ್ತು. ಆದ್ರಿಂದ ಏನ್ ಮಾಡ್ತಾರೆ, ಆ ಜನರು ಆಹಾರಕ್ಕೋಸ್ಕರ ಅಲೆಯೋದನ್ನ ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲ ಆಹಾರಗಳನ್ನ ಶುರು ಮಾಡ್ತಾರೆ ಬಿತ್ಲಿಕ್ಕೆ ಅಂತಂದ್ರೆ ನದಿ ತೀರಗಳಲ್ಲಿ. ನಿಮಗೆ ಈಗ್ಲೂ ಕೂಡ ಗೊತ್ತಿರ್ಬೋದು, ನದಿಗಳ ಒಂದು ಸಂಚಯನ ಕಾರ್ಯದಿಂದ ಅಲ್ಲಿ ಒಂದು ಉತ್ಕೃಷ್ಟ ಮಣ್ಣು ಸಿಗತ್ತೆ. ಮೆಕ್ಕಲು ಮಣ್ಣು ರಚನೆ ಆಗಿರುತ್ತೆ. ಸೊ ಆ ಒಂದು ಮಣ್ಣಿನಲ್ಲಿ ಕೃಷಿಯನ್ನ ಆರಂಭ ಮಾಡ್ತಾರೆ. ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯ ಮತ್ತೆ ಪಶುಗಳಿಗೆ ಮೇವನ್ನ ಕೂಡ ಪೂರೈಕೆ ಮಾಡುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಏನಾದ ಅಂತಂದ್ರೆ ಇಂಪ್ರೂವೈಸ್ ಆಗ್ತಾ ಬಂದ. ಅಲೆಮಾರಿ ಬದುಕನ್ನ ತೊರೆದ್ಬಿಟ್ಟು ಸೂಕ್ತ ಪ್ರದೇಶದಲ್ಲಿ ನೆಲೆಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಅವ್ರು ಮೈಗ್ರೇಟ್ ಆಗ್ತಾನೆ ಇದ್ರು. ಬಟ್ ಯಾವಾಗ ಕೃಷಿ ಮಾಡಕ್ ಶುರು ಮಾಡಿದ್ರೆ ಒಂದೆಡೆ ನೆಲೆಸೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಕೃಷಿಯು ಸಂಸ್ಕೃತಿ ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಅಂತ ಹೇಳಿ ಗುರುತಿಸ್ತೀವಿ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿದೆ. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಎಲ್ಲಿ ಆರಂಭಿಕ ಕೃಷಿಗಳ ಒಂದು ಕುರುಹುಗಳು ಕಂಡು ಬರುತ್ತೆ ಅಂದ್ರೆ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿರುವಂತದ್ದು. ಓಕೆ, ಇಲ್ಲಿ ಜನರು ವಾಸ ಮಾಡ್ಲಿಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನ ನಿರ್ಮಿಸ್ತಾರೆ. ನೋಡಿ, ಒಣ ಇಟ್ಟಿಗೆಗಳ ಪರಿಚಯ ಆಗ್ಲೇ ಶುರುವಾಯ್ತು. ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಕೃಷಿಯಲ್ಲಿ ಉತ್ಪಾದನೆ ಮಾಡಿದಂತ ಧಾನ್ಯವನ್ನ ಸಂಗ್ರಹಿಸಿರ್ತಕ್ಕಂಥ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವಂತ ವಿಧಾನವನ್ನ ಕೂಡ ಕಂಡುಕೊಂಡ್ರು. ಯಾಕೆಂದ್ರೆ ಧಾನ್ಯಗಳನ್ನ ಶೇಖರಣೆ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಮಡಿಕೆ ಪಾತ್ರೆಗಳನ್ನ ರೆಡಿ ಮಾಡ್ಕೊಂಡ್ರು. ಅಲ್ಲದೆ ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನ ಕೂಡ ಬಳಕೆಗೆ ತಂದ್ರು. ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲಾನು ಕೂಡ ಅವರಷ್ಟಕ್ಕೆ ಅವರೇ ತಯಾರು ಮಾಡ್ಕೊಳ್ತಾ ಬಂದ್ರು. ಆ ಕಾಲದಲ್ಲಿಯೇ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದು ಒಂದ್ ಹಳ್ಳಿ ಅಂತ ಶುರುವಾಯ್ತು.
ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯವಾದಂತ ಮಡಿಕೆಗಳ ತಯಾರಿಕೆಯನ್ನ ಕೂಡ ಮಾಡಕ್ ಶುರು ಮಾಡ್ತಾರೆ. ಕಲ್ಲಿನ ಆಯುಧಗಳನ್ನ ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಕೆ ಮಾಡ್ತಾ ಇದ್ರು. ನಿಮಗೆ ಗೊತ್ತಿರ್ಬೋದು ಸಂಗನಕಲ್ಲು ಅಂತ ಹೇಳಿ. ನಮ್ಮ ಬಳ್ಳಾರಿ ಜಿಲ್ಲೆಯ ಸಮೀಪದಲ್ಲಿ ಸಂಗನಕಲ್ಲು ಅಂತ ಒಂದು ಗ್ರಾಮ ಇದೆ. ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿತ್ತು ಸಂಗನಕಲ್ಲಲ್ಲಿ. ವಿಶೇಷವಾಗಿ ಕೈಗೊಡಲಿ, ಮೂಳೆಗಳಿಂದ ತಯಾರು ಮಾಡಿದಂತ ಆಯುಧಗಳನ್ನ ಕೂಡ ಅವರು ಬಳಕೆ ಮಾಡ್ತಾ ಇದ್ರು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರ, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ್, ಇಲ್ಲೆಲ್ಲಾ ಕಡೆನೂ ಕೂಡ ನವಶಿಲಾಯುಗದ ನೆಲೆಗಳನ್ನ ನಾವು ಕಾಣ್ಬೋದು. ಓಕೆ, ಹಾಗಾದ್ರೆ ಇದು ಇಂದಿನಿಕೆ ನಾವು ಎಷ್ಟು ವರ್ಷ ಆಯ್ತು, ಇದನ್ನ ಎಷ್ಟು ವರ್ಷದಲ್ಲಿ ಗುರುತಿಸ್ತಾ ಇದೀವಿ ಅಂದ್ರೆ 9,000ದಿಂದ 5,000 ವರ್ಷಗಳವರೆಗೂ ಕೂಡ ಇದನ್ನ ನಾವು ಗುರುತಿಸ್ಬೋದು. ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದೀವಿ. ಭಾರತದಲ್ಲಿ ಶಿಲಾಯುಗದ ನೆಲೆಗಳು ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ ನೋಡ್ಕೋಬಹುದು. ಶಿಲಾಯುಗದ ನೆಲೆಗಳನ್ನ ಇಲ್ಲಿ ಒಂಥರ ಓಷನ್ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದಾರೆ, ರೆಡ್ ಕಲರ್ ಅಲ್ಲಿ ಮಧ್ಯ ಶಿಲಾಯುಗದ್ದು, ಗ್ರೀನ್ ಕಲರ್ ಅಲ್ಲಿ ನವಶಿಲಾಯುಗದ್ದು ಕೊಟ್ಟಿದ್ದಾರೆ. ಇದನ್ನ ನೀವು ಗಮನಕ್ಕೆ ತೆಗೆದುಕೊಳ್ಬಹುದು. ನೆಕ್ಸ್ಟ್ ಬರೋದಾದ್ರೆ ಲೋಹಗಳ ಯುಗ. ಲೋಹಗಳ ಯುಗ ಇನ್ನೊಂದಷ್ಟಿದೆ, ಮುಗಿಸ್ಬಿಡೋಣ. ಕಬ್ಬಿಣದ ಯುಗ ಮತ್ತೆ ಲೋಹಗಳ ಯುಗದ ಬಗ್ಗೆ ನೋಡೋಣ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆಗತ್ತೆ. ಮನುಷ್ಯರು ಬಳಸಿದಂತ ಲೋಹ ಯಾವುದು ಅಂದ್ರೆ ತಾಮ್ರ. ನೆನ್ಪಿಟ್ಕೊಳ್ಳಿ, ಮೊಟ್ಟ ಮೊದಲನೇ ಬಾರಿಗೆ ಮಾನವ ಬಳಕೆ ಮಾಡಿದಂತ ಲೋಹ ಯಾವುದು ಅಂದ್ರೆ ತಾಮ್ರ. ತಾಮ್ರಕ್ಕೆ ತವರವನ್ನ ಸೇರಿಸ್ಬಿಟ್ಟು ಕಂಚನ್ನ ಉತ್ಪಾದಿಸ್ತಾರೆ. ಕಂಚು ತಾಮ್ರಕ್ಕಿಂತ ಗಡಸಾದಂತ ಒಂದು ಮಿಶ್ರ ಲೋಹ. ಇದು ತುಂಬಾ ಇಂಪಾರ್ಟೆಂಟ್, ಕೇಳಿದರೆ ಕೂಡ ಎಷ್ಟೋ ಸಲ ಎಕ್ಸಾಮ್ ನಲ್ಲಿ. ತಾಮ್ರ ಮತ್ತು ಕಂಚಿನ ಯುಗ ಹೆಂಗ್ ಬೆಳೆದ್ ಬಂತು? ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಕೂಡ ಮುಂದುವರಿತವೆ. ಯಾಕೆಂದ್ರೆ ಅದು ಬೇಕಲ್ವಾ, ಗಣಿಗಾರಿಕೆ ಮಾಡ್ಬೇಕಾಗತ್ತೆ, ಅಷ್ಟು ಸುಲಭ ಸಿಗೋದಿಲ್ಲ ಅದು. ಆದ್ರಿಂದ ಈ ಕಾಲವನ್ನ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಕರೀತಾರೆ. ಯಾಕೆಂದ್ರೆ ಶಿಲೆಗಳನ್ನ ಕೂಡ ಹೆಚ್ಚು ಬಳಕೆ ಮಾಡ್ತಾ ಇದ್ರು, ಕಲ್ಲುಗಳ ಬಳಕೆನೂ ಕೂಡ ಜಾಸ್ತಿ ಆಯ್ತು. ಇದು 5,000 ವರ್ಷಗಳಿಂದ ಈಚೆಗೆ ಕಂಡು ಬರುತ್ತೆ, ಹೊಸ ಯುಗ ಅಂತಾನೆ ಹೇಳ್ತೀವಿ. ಕೃಷಿ ಮತ್ತು ಪಶುಪಾಲನೆ ಪ್ರಧಾನವಾದಂತಹ ಉದ್ಯೋಗವಾಗಿತ್ತು. ಚಕ್ರಗಳಿಂದ ಮಾಡಿದಂತ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡು ಬರುತ್ತೆ. ಹಾಗೆ ಆಭರಣಗಳು, ತಾಮ್ರದ ಉಪಕರಣಗಳು ಕೂಡ ಇಲ್ಲಿ ನಮಗೆ ಸಿಕ್ಕಿದೆ. ಭೂಮಿಯನ್ನ ಆಳವಾಗಿ ಉಳಲು ಅರಣ್ಯ ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸ್ಲಿಕ್ಕೆ ಕಂಚಿನ ಉಪಕರಣಗಳು ನೆರವಾಗ್ತವೆ. ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲೂ ಕೂಡ ಹೆಚ್ಚಳ ಆಗುತ್ತೆ. ಹೆಚ್ಚುವರಿ ಧಾನ್ಯವನ್ನ ಅಗತ್ಯವಿರುವ ಪ್ರದೇಶಗಳಿಗೆ ಕಳಿಸ್ಕೊಡ್ತಾರೆ. ಈ ಮೂಲಕ ವ್ಯಾಪಾರ ವಹಿವಾಟು ಶುರುವಾಗುತ್ತೆ. ಅದಲ್ದಂಗೆ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತೆ ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತ ಬೃಹತ್ ಸಂಸ್ಕೃತಿನೂ ಕೂಡ ತಲೆ ಎತ್ತಲಿಕ್ಕೆ ಸಾಧ್ಯವಾಗುತ್ತೆ. ಈ ಕಾಲದಲ್ಲಿ ಹರಪ್ಪ ನಾಗರಿಕತೆ ಬೆಳೆದ್ ಬರುತ್ತೆ. ಇದನ್ನ ಮೊದಲ ನಗರೀಕರಣ ಅಂತ ಹೇಳಿ ಇತಿಹಾಸಕಾರರು ಗುರುತಿಸ್ತಾರೆ. ಅಷ್ಟು ಸುಸಜ್ಜಿತವಾದಂತ ಒಂದು ನಗರೀಕರಣ ಯಾವುದು ಅಂದ್ರೆ ಹರಪ್ಪ ನಾಗರಿಕತೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಕೆ ಮಾಡಿದಾಗ ಕಂಚಿನ ಬಳಕೆ ಹೆಚ್ಚಾಗಿರ್ಲಿಲ್ಲ. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಇಲ್ಲೆಲ್ಲ ಕೂಡ ಏನಪ್ಪಾ ಅಂದ್ರೆ ತಾಮ್ರ ಮತ್ತೆ ಕಂಚಿನ ಶಿಲಾಯುಗದ ಆಧಾರಗಳು ಕೂಡ ನಮ್ಗೆ ಸಿಕ್ಕಿದೆ. ಆಯ್ತು, ಲೋಹಗಳ ಪರಿಚಯನೂ ಆಯ್ತು. ಈಗ ಕಬ್ಬಿಣದ ಪರಿಚಯ ಆಗುತ್ತೆ. ಕಬ್ಬಿಣ ನಿಮಗೆ ಗೊತ್ತಿದೆ ಎಷ್ಟು ಇಂಪಾರ್ಟೆಂಟ್ ಇದೆ, ನಾವ್ ಇವಾಗ ಅದನ್ನ ಎಷ್ಟು ಯೂಸ್ ಮಾಡ್ತಾ ಇದ್ದೀವಿ ಅಂತ. ಕಬ್ಬಿಣ ಏನಿದೆ ಅತ್ಯಂತ ಗಡುಸಾದಂತಹ ಲೋಹ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿ ಇತ್ತಿದ್ದು ಕಬ್ಬಿಣ. ನೆನ್ಪಿಟ್ಕೊಳ್ಳಿ, ಇದನ್ನ ಕೂಡ ಕೇಳ್ತಾರೆ. ಕಬ್ಬಿಣ 3,500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಈ ಕಾಲವನ್ನ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಹೇಳಿ ಕರೀತಾರೆ. ಎಕ್ಸಾಮ್ ನಲ್ಲಿ ಕೇಳ್ಬೋದು, ಕಬ್ಬಿಣ ಯುಗವನ್ನ ಯಾವ ಕಾಲವೆಂದು ಕರೆಯಲಾಗುತ್ತದೆ? ಶಿಲಾ ಸಂಸ್ಕೃತಿಯ ಕಾಲ, ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೀತಾರೆ. ಕಬ್ಬಿಣದ ಆಯುಧ, ಸಲಕರಣೆಗಳು, ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ಕೂಡ ಇದರ ನೆರವು ಆಗತ್ತೆ. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಏನಾಯ್ತು ಅಂದ್ರೆ ಕೃಷಿ ಚಟುವಟಿಕೆಗಳು ಹೆಚ್ಚಾಗಿ ಇಲ್ಲಿ ಆಗ್ಲಿಕ್ಕೆ ಶುರುವಾಗತ್ತೆ. ಆಟೋಮೆಟಿಕ್ ಯಾವಾಗ ಕಬ್ಬಿಣದ ಬಳಕೆ ಆಮೇಲೆ ಸಲಕರಣೆಗಳು ಸಿಗ್ಲಿಕ್ಕೆ ಶುರುವಾಯ್ತೋ ಹೆಚ್ಚುವರಿ ಉತ್ಪಾದನೆ ಕೂಡ ಆಗತ್ತೆ. ಹೆಚ್ಚುವರಿ ಉತ್ಪಾದನೆಯನ್ನ ನಿಯಂತ್ರಿಸುವಂತ ವರ್ಗ ಪ್ರಭುತ್ವವಾಗಿ 2,600 ವರ್ಷಗಳ ಹಿಂದೆ
ಉದಯ ಆಗುತ್ತೆ. ಅವುಗಳನ್ನೇ ಗಣರಾಜ್ಯಗಳು ಅಂತ ಕರೀತಾರೆ. ಸೊ ಅದಾದ್ಮೇಲೆ ನಂದರ್ ಬರ್ತಾರೆ, ಮೌರ್ಯರು ಪ್ರವರ್ಧಮಾನಕ್ಕೆ ಬರ್ತಾರೆ. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದಂತ ಕರ್ನಾಟಕದ ಪ್ರಮುಖ ನೆಲೆಗಳು ಅಂದ್ರೆ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೇಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಕುರ್ತಿದುರ್ಗ, ಪಾಂಡವರ ದಿನ್ನೆ ಮೊದಲಾದವು. ಸೊ ಇದೇನಪ್ಪಾ ಅಂತಂದ್ರೆ ಕಬ್ಬಿಣ ಯುಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಲೆಗೊಂಡಿರುವಂತ ಪ್ರಮುಖ ಸ್ಥಳಗಳ ಬಗ್ಗೆ ಮಾಹಿತಿ. ಸೊ ಇಲ್ಲಿವರೆಗೂ ಕೂಡ ನಾವು ಯಾವ ಅಧ್ಯಾಯವನ್ನ ಮುಗಿಸಿದ್ದಾಯ್ತು? ಇತಿಹಾಸ ಅಲ್ವಾ? ಇತಿಹಾಸದ ಒಂದು ಪರಿಚಯ ಆಯ್ತು. ಅದಲ್ದಂಗೆ ಶಿಲಾಯುಗಗಳ ಬಗ್ಗೆನೂ ಕೂಡ ನಮ್ಗೆ ತಿಳ್ಕೊಂಡಂಗ ಆಯ್ತು. ಇದ್ರಲ್ಲಿ ಯಾವುದೇ ಪ್ರಶ್ನೆ ಬಂದ್ರೂ ಕೂಡ ನೀವು ಆನ್ಸರ್ ಮಾಡೋದಕ್ಕೆ ವೆಲ್ ಪ್ರಿಪೇರ್ಡ್ ಆಗಿರ್ಬೇಕು. ಅದಲ್ದಂಗೆ ಇದ್ರ ಮೇಲೆ ನಿಮ್ಗೆ ಅಭ್ಯಾಸದ ಪ್ರಶ್ನೆಗಳು ಕೂಡ ಇದೆ. ಈ ಅಭ್ಯಾಸದ ಪ್ರಶ್ನೆಗಳನ್ನ ನಾನು ನಾಳೆ ನಿಮ್ಗೆ ಪುನರಾವರ್ತನೆ ತರಗತಿ ರೀತಿಯಲ್ಲಿ ತೆಗೆದುಕೊಂಡು ಮುಂದಿನ ಅಧ್ಯಾಯದ ಕಡೆ ಗಮನ ಕೊಡೋಣ. ಭಾರತ ನಮ್ಮ ಹೆಮ್ಮೆ ಬಗ್ಗೆ ನಾಳೆ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಇಲ್ಲಿ ತನಕ ಕಂಪ್ಲೀಟ್ ಆಗಿ ನೋಡಿದೀರಾ ಅಂತಂದ್ರೆ ಥ್ಯಾಂಕ್ ಯು. ಅಂಡ್ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಇದೇ ತರ ಕ್ಲಾಸಸ್ ಬೇಕು ಅಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬಾಯ್ ಬಾಯ್.